ನಮಸ್ಕಾರ. ಅಂಬೆ ಹಸ್ತಿನಾವತಿಯ ಸೊಸೆ ಆಗೋದಕ್ಕೆ ಒಪ್ಪೋದಿಲ್ಲ. ಕಾರಣ, ಸ್ವಯಂವರದಿಂದ ಅವಳನ್ನು ಬಲಾತ್ಕಾರವಾಗಿ ತೆಗೆದುಕೊಂಡು ಬಂದ ಭೀಷ್ಮ ಅವನ ತಮ್ಮ ವಿಚಿತ್ರವೀರ್ಯನಿಗೆ ಮದುವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿರ್ತಾನೆ. ಆದರೆ ಅಂಬೆ ಅದಕ್ಕಿಂತ ಮೊದಲೇ ಸೌಭ ರಾಜ್ಯದ ಶಾಲ್ಯ ಎಂಬ ರಾಜನಿಗೆ ಮನಸ್ಸೋತಿರ್ತಾಳೆ. ಆ ಕಾರಣಕ್ಕಾಗಿ ನಾನು ಮದುವೆ ಆಗಲ್ಲ ಅಂತ ತಿರಸ್ಕರಿಸ್ತಾಳೆ. ಅದನ್ನು ಭೀಷ್ಮ ಮನ್ನಣೆ ಮಾಡಿ ಅವನು ಕಳಿಸ್ಕೊಡ್ತಾನೆ. ಆದರೆ ಅಂಬೆ ಆ ಶಾಲ್ಯರಾಜನಿಂದನೂ ಕೂಡ ತಿರಸ್ಕೃತಳಾಗಿ ಮತ್ತೆ ಭೀಷ್ಮನ ಬಳಿ ಬರ್ತಾಳೆ. ಭೀಷ್ಮ, ನಾನು ಆ ಜನ್ಮ ಬ್ರಹ್ಮಚಾರಿ, ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಒರೆಸೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವನು ತಿರಸ್ಕರಿಸ್ತಾನೆ. ತಿರಸ್ಕರಿಸಿದ ನಂತರ ಅಂಬೆ ಘೋರಾರಣ್ಯವನ್ನು ಪ್ರವೇಶಿಸಿ ಅಲ್ಲಿ ಪರಶುರಾಮರ ಶಿಷ್ಯರನ್ನು ಭೇಟಿಯಾಗಿ ಈ ವಿಷಯ ಪರಶುರಾಮರಿಗೆ ತಲುಪುತ್ತೆ. ಪರಶುರಾಮರು ಸಿಟ್ಟಿಗೆ ಹೇಳ್ತಾರೆ. ಪರಶುರಾಮರು ಸಿಟ್ಟಿಗೆದ್ದೇನು ಮಾಡ್ತಾರೆ, ನನ್ನ ಶಿಷ್ಯನಾದಂಥ ಭೀಷ್ಮ ಇಂತಹ ನಿರ್ಧಾರ, ಒಂದು ಹೆಣ್ಣಿಗೆ ಅನ್ಯಾಯ ಮಾಡಿದ್ನಿ ಅಂಥೇಳಿ ಅವನು ಭಾಳ ಸಿಟ್ಟಿಗೆ ಒಳಗಾಗ್ತಾರೆ. ಆಗ ಅದೆಲ್ಲ ಒಂದು ರೀತಿಯಾದಂಥ ಹೆಮ್ಮೆಯ ವಿಚಾರ ಆಗಿರುತ್ತೆ. ಶಿಷ್ಯರು ಉತ್ತಮವಾದಂಥ ನಡತೆಯನ್ನು ಪ್ರದರ್ಶಿಸಬೇಕು ಅಂಥೇಳಿ ಗುರುಗಳು ನಿರೀಕ್ಷೆ ಮಾಡ್ತಿರ್ತಾರೆ. ಆಗ ಸಿಟ್ಟಿಗೆದ್ದ ಪರಶುರಾಮರು ಭೀಷ್ಮನಲ್ಲಿಗೆ ಹೋಗಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಹಾಗೆ ಕುರುಕ್ಷೇತ್ರಕ್ಕೆ ಅವರು ಬರ್ತಾರೆ. ಅಕೃತ ಹೊರನಿಂದ ಪರಶುರಾಮರು ಕುರುಕ್ಷೇತ್ರಕ್ಕೆ ಬಂದ ವಿಚಾರ ಭೀಷ್ಮನಿಗೆ ತಿಳಿಯುತ್ತೆ. ಭೀಷ್ಮನಿಗೆ ಆ ವಿಚಾರ ತಿಳಿದ ತಕ್ಷಣ ಭೀಷ್ಮನಿಗೆ ಮಹದಾನಂದ ಆಗುತ್ತೆ. ನನ್ನ ಗುರುಗಳು ಹಸ್ತಿನಾವತಿಗೆ ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ ಅಂಥೇಳಿ ತಡಬಡಾಯಿಸಿ ಅಲ್ಲಿಂದ ಓಡೋಡಿ ಬರ್ತಾನೆ. ಭೀಷ್ಮ ಪರಶುರಾಮನನ್ನು ಕಂಡು, ಯಾಕೆಂದರೆ ಪರಶುರಾಮನಲ್ಲಿ ಅಷ್ಟು ತೇಜಸ್ಸಿರುತ್ತೆ, ತುಂಬ ಮೇರು ವ್ಯಕ್ತಿತ್ವ, ಒಂದು ಗುರುಗಳ ಭಾವನೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ವ್ಯಕ್ತಿ ಆಗಿರ್ತಾರೆ ಪರಶುರಾಮರು, ಗುರುಶ್ರೇಷ್ಠರಾಗಿರ್ತಾರೆ. ಅವ್ರನ್ನ ಕಂಡ ತಕ್ಷಣ ಅವನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಭೀಷ್ಮ ಎಷ್ಟು ಪ್ರೀತಿ ಇತ್ತು ಭೀಷ್ಮನ ಮೇಲೆ ಪರಶುರಾಮರಿಗೆ ಅಂಥೇಳಿ ಅವರು ಎರಡು ಭುಜವನ್ನು ಎತ್ತಿ ಅವನನ್ನು ಆಲಂಗಿಸ್ತಾರೆ. ಭೀಷ್ಮನಲ್ಲಿ ಕೇಳ್ತಾರೆ. ಸಾಮಾನ್ಯವಾಗಿ ಗುರುಗಳು ತನ್ನ ಶಿಷ್ಯರೊಂದಿಗೆ ಈ ಕಾಲಕ್ಕೂ ಕೂಡ ಅಷ್ಟೇ ಒಂದು ಸರಳತೆಯಿಂದ ಅಥವಾ ಅಷ್ಟೇ ಅಭಿಮಾನದಿಂದ ಪ್ರಶ್ನೆ ಕೇಳ್ತಾರೆ. ಭೀಷ್ಮ, ನೀನು ಯಾಕೆ ಅಂಬೆಯನ್ನು ತ್ಯಜಿಸ್ತೆ? ಯಾಕೆ ನೀನು ಮದುವೆ ಆಗೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಕೇಳ್ತಾನೆ. ನೀನು ಕರೆತಂದಿದ್ದಾದರೂ ಯಾಕೆ ಅಂತ ಮೊದಲು ಕೇಳ್ತಾನೆ. ನಾನು ನನ್ನ ತಮ್ಮ ವಿಚಿತ್ರವೀರ್ಯನಿಗೆ ವಿವಾಹ ಮಾಡಲಿಕ್ಕೆ ಅಂಬೆಯನ್ನು ಕರೆತಂದೆ ಅಂತ ಹೇಳ್ತಾನೆ. ಮತ್ತು ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾನೆ. ಅಷ್ಟೇ ಸಂವಾದ ಭಾಳ ಸರಳವಾಗಿರುತ್ತೆ. ಅಂಬೆ ಪರಪುರುಷನಲ್ಲಿ ಅವಳ ಮನಸ್ಸೋತಿದ್ಲು, ಹಾಗಾಗಿ ಅವಳನ್ನು ನಾನೇ ಕಳಿಸ್ಕೊಟ್ಟೆ, ಅವಳನ್ನು ತಿರಸ್ಕರಿಸಿದ್ದಲ್ಲ ಅಂಥೇಳಿ ಇರ್ತಾರೆ. ಆದರೆ ಅವಳು ಆ ಪುರುಷರಿಂದನೂ ತಿರಸ್ಕೃತಳಾಗಿದ್ದಾಳೆ. ಈಗ ನೀನು ಮದುವೆ ಆಗು ಅಂತ ಕೇಳ್ಕೊಳ್ತಾನೆ. ಗುರುಗಳೇ, ನಾನು ಆ ಜನ್ಮ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅಂಥೇಳಿ ನಾನು ವಾಗ್ದಾನ ಮಾಡಿರೋದು ನಿಮಗೆ ತಿಳಿದಿಲ್ವೇ? ನಿಮಗೆ ತಿಳಿಯದ ವಿಚಾರ ಇನ್ನೇನಿದೆ? ನಾನು ಮದುವೆ ಆಗಲಾರೆ ಅಂತ ಕೇಳ್ತಾರೆ. ಪರಶುರಾಮರಿಗೆ ಕೋಪ ಬರುತ್ತೆ. ಕೋಪ ಬಂದು, ಇದು ಗುರು ಆಜ್ಞೆ, ನೀನು ಮದುವೆ ಆಗಲೇಬೇಕು ಅಂತ ಕೇಳ್ಕೊಳ್ತಾರೆ. ಆದರೆ ಭೀಷ್ಮ ಒಂದು ಮಾತು ಹೇಳ್ತಾನೆ. ಗುರುಗಳು ತಕ್ಕದ್ದನ್ನು ಹೇಳಿದ್ರೆ ಮಾತ್ರ ನಾನು ಪಾಲಿಸೋದು ಸಾಧ್ಯ. ಧರ್ಮ ವಿರೋಧಿಯಾಗಿ ಏನಾದ್ರೂ ಗುರುಗಳು ಆದೇಶ ಕೊಟ್ಟರೆ ಅದನ್ನು ಪಾಲಿಸೋದಕ್ಕೆ ಸಾಧ್ಯ ಆಗಲ್ಲ ಅಂಥೇಳಿ ವಿನಮ್ರತೆಯಿಂದ ಗುರುಗಳಿಗೆ ಹೇಳ್ತಾನೆ. ಪರಶುರಾಮರಿಗೆ ಕೋಪ ಬಂದುಬಿಡುತ್ತೆ. ಕೋಪ ಬಂದು, ನನ್ನ ಮಾತನ್ನು ಉಲ್ಲಂಘಿಸದೆ ಆದರೆ ಯುದ್ಧಕ್ಕೆ ನಿಲ್ಲು ಅಂಥೇಳಿ ಭೀಷ್ಮನನ್ನು ಕೇಳ್ಕೊಳ್ತಾರೆ. ಸರಿ, ಕ್ಷತ್ರಿಯರು ಯಾವುದೇ ಸಂದರ್ಭದಲ್ಲಿ ಯುದ್ಧದಿಂದ ಹಿಂದೆ ಸರಿಯಲ್ಲ, ಯುದ್ಧಕ್ಕೆ ಆಹ್ವಾನ ಬಂತಂದರೆ ಯುದ್ಧ ಮಾಡೋದೇ ಅಂಥೇಳಿ ಪರಶುರಾಮರ ಜೊತೆ ಭೀಷ್ಮ ಯುದ್ಧಕ್ಕೆ ನಿಲ್ತಾನೆ. ತನ್ನ ಗುರುಗಳ ಜೊತೆ ಯುದ್ಧಕ್ಕೆ ನಿಲ್ತಾನೆ. ಈ ಯುದ್ಧ ಒಂದು ರೀತಿಯ ಮದಗಜಗಳ ಕಾಳಗ ಇದ್ದಾಗಿರುತ್ತೆ. ಹಲವಾರು ದಿನಗಳ ಕಾಲ ಯುದ್ಧ ಮುಂದುವರಿಯುತ್ತೆ. ಯುದ್ಧ ಮುಂದುವರೆದು ಹೋಗ್ತಾ ಹೋಗ್ತಾ ಕೊನೆಗೆ ಪರಶುರಾಮರು ತನ್ನ ಶಿಷ್ಯನ ಮುಂದೆ ದಣಿದು ಹೋಗ್ತಾರೆ. ದಣಿತಾರೆ ಅಂತಂದರೆ ಸುಸ್ತಾಗ್ಬಿಡ್ತಾರೆ. ಅವನನ್ನು ಎದುರಿಸೋದಕ್ಕೆ ಸಾಧ್ಯ ಆಗಲ್ಲ.
ಆದರೆ ಗುರುಗಳಿಗೆ ಒಂದು ವಿಶೇಷವಾದಂಥ ಒಂದು ಅಂಶ ಇದ್ದೇ ಇರುತ್ತೆ. ತನ್ನ ಶಿಷ್ಯನನ್ನು ಕರೆದು, ಮೆಚ್ಚಿದೆ ಶಿಷ್ಯ, ನಿನ್ನ ವ್ಯಕ್ತಿತ್ವವನ್ನು ಮೆಚ್ಚಿದೆ, ನಿನ್ನ ಸಿದ್ಧಾಂತವನ್ನು ಮೆಚ್ಚಿದೆ, ನಿನ್ನ ನಿಲುವನ್ನು ಮೆಚ್ಚಿದೆ ನಾನು ಅಂಥೇಳಿ ಆ ಭೀಷ್ಮನನ್ನು ಪ್ರಶಂಸಿಸಿ, ನಿನ್ನ ಇಚ್ಛೆಯಂತೆ ಆಗಲಿ ಅಂಥೇಳಿ ಗುರುಗಳು ಅಲ್ಲಿಂದ ತೆರಳ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದ ಅಂಬೆಗೆ ಮತ್ತಷ್ಟು ಕೋಪ ಆಗುತ್ತೆ. ಅಂಬೆ ಎಷ್ಟು ಕ್ರೋಧದಿಂದ ಕೂಡಿರ್ತಾಳೆ ಅಂತಂದರೆ, ಹಂತವಾಗಿ ಒಮ್ಮೆ ಶಾಲೆನನ್ನು ಮದುವೆ ಆಗಬೇಕು ಅಂತಿರ್ತಾಳೆ, ಅದನ್ನು ಭೀಷ್ಮ ತಪ್ಪಿಸ್ತಾನೆ. ಮತ್ತೆ ಶಾಲೆನ ಬಳಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಳೆ, ಆ ಶಾಲೆ ಅವಳನ್ನು ತಿರಸ್ಕರಿಸ್ತಾಳೆ. ಆವಾಗ ಬೇಜಾರಾಗುತ್ತೆ. ಮತ್ತೆ ಬಂದು ಭೀಷ್ಮನನ್ನು ಮದುವೆ ಆಗಬೇಕು ಅಂತ ಹೇಳ್ತಾಳೆ, ಮದುವೆ ಆಗ್ತೀನಿ, ಮದುವೆ ಆಗು ಅಂತ ಕೇಳ್ಕೊಳ್ತಾಳೆ. ಅವನು ತಿರಸ್ಕರಿಸಿದಾಗ ಮತ್ತೆ ಕ್ಷೋಭಳಾಗ್ತಾಳೆ. ಪರಶುರಾಮರೇನಾದ್ರೂ ನ್ಯಾಯ ಕೊಡಿಸ್ಬೋದೇನೋ ಅಂತ ಅವ್ರ ಬಳಿ ಭಿನ್ನಹ ಮಾಡ್ಕೊಳ್ತಾಳೆ. ಪರಶುರಾಮರು ಕೂಡ ಈ ವಿಚಾರದಲ್ಲಿ ಹಿಂದೆ ಸರಿತಾರೆ. ಅಂಬೆಗೆ ಬಹಳ ಕೋಪ ಬರುತ್ತೆ. ಕೋಪ ಬಂದಾಗ ಏನು ಮಾಡ್ತಾಳೆ ಅಂತಂದರೆ, ಅವಳೇ ಯುದ್ಧಕ್ಕೆ ನಿಲ್ತಾಳೆ. ಅವಳೇ ಯುದ್ಧಕ್ಕೆ ನಿಂತರೆ ಭೀಷ್ಮಾಚಾರ್ಯರು, ನಾನು ಸ್ತ್ರೀ ಮೇಲೆ ಯುದ್ಧ ಮಾಡೋದಿಲ್ಲ, ಅವ್ರನ್ನ ಕೊಲ್ಲೋದಕ್ಕಾಗಲ್ಲ ನಾನು ಅಂಥೇಳಿ ಅಂತಾನೆ. ಅಂದರೆ ಯಾವಾಗ ಅವರು ಯುದ್ಧವನ್ನು ನಿರಾಕರಿಸ್ತಾರೋ ಯುದ್ಧ ಮಾಡೋಕ್ಕಾಗಲ್ಲ ಅವಾಗ. ಆಗ ಅಂಬೆ ಏನು ಮಾಡ್ತಾಳೆ, ಸರಿ ಹಾಗಾದರೆ ನಾನು ಈ ಕ್ಷಣವೇ ಅಗ್ನಿ ಪ್ರವೇಶ ಮಾಡಿ ಪ್ರಾಣವನ್ನು ತ್ಯಜಿಸಿ ಮುಂದಿನ ಜನ್ಮದಲ್ಲಿ ಗಂಡಸಾಗಿ ಹುಟ್ಟಿ ನಿನ್ನನ್ನು ಕೊಲ್ತೇನೆ ಅಂಥೇಳಿ ಶಪಥ ಮಾಡಿ ಅಲ್ಲೇ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿಕೊಂಡು ಅಗ್ನಿ ಪ್ರವೇಶ ಮಾಡಿಬಿಡ್ತಾನೆ. ಭೀಷ್ಮಾಚಾರ್ಯರಿಗೆ ದಿಗ್ಭ್ರಮೆ ಆಗುತ್ತೆ. ಬರಲಿ ದೇವರು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ, ಮಾಡಲಿ, ನನ್ನ ಕಷ್ಟಗಳು ಕುತ್ತಿಗೆ ತನಕ ಬರೋ ತನಕ ನಾನು ಅದನ್ನು ನಿಭಾಯಿಸ್ತೀನಿ ಅಂಥೇಳಿ ಅವನು ಸಂಕಲ್ಪ ಮಾಡ್ತಾನೆ. ಈತನ ಮಧ್ಯೆ ವಿಚಿತ್ರ ವೀರ್ಯ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ರಾಜ್ಯದ ಬಹುತೇಕ ಜವಾಬ್ದಾರಿಗಳನ್ನು ಭೀಷ್ಮಾಚಾರ್ಯರೇ ನೋಡ್ಕೊಳ್ಳೋದ್ರಿಂದ ಅವನಿಗೇನು ಅಂತಹ ಗುರುತರವಾದಂಥ ಕೆಲಸ ಇರೋದಿಲ್ಲ. ಅವನು ತುಂಬ ಒಂದು ರೀತಿಯಾದಂಥ ವಿಲಾಸಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಅಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ವಿಲಾಸದಲ್ಲೇ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾನೆ. ಈಗಲೂ ಕೂಡ ಸತ್ಯ ಅದು. ವಿಲಾಸ ಯಾವಾಗಲೂ ಮಾಡೋದು ಸರಿಯಲ್ಲ ಅನ್ನೋದಕ್ಕೆ ಇವನೇ ನಿದರ್ಶನ ಆಗಿರ್ತಾನೆ. ವಿಚಿತ್ರ ವೀರ್ಯ ಏನಾಗ್ತಾನೆ, ಯಾವಾಗ ವಿಲಾಸಿ ಜೀವನದಲ್ಲಿ ತೊಡಗಿಸ್ಕೊಳ್ತಾನೋ ಅವನು ಕಾಯಿಲೆಗೆ ತುತ್ತಾಗ್ತಾನೆ. ಅವನಿಗೆ ಕ್ಷಯರೋಗ ಬರುತ್ತೆ, ಹಸು ನೀಗ್ತಾನೋ, ಸತ್ತೋಗ್ತಾನೆ, ರೋಗದಿಂದ ಸತ್ತೋಗ್ತಾನೆ. ಇದ್ದಕ್ಕಿದ್ದ ಹಾಗೆ ಮತ್ತೆ ಹಸ್ತಿನಾವತಿಗೆ ರಾಜರೇ ಇಲ್ದಂಗೆ ಆಗ್ತಾರೆ. ಯಾಕೆಂದರೆ ವಿಚಿತ್ರ ವೀರ್ಯನಿಗೆ ಮಕ್ಕಳು ಹಾಕಲ್ಲ. ಚಿತ್ರಾಂಗದ ಮೊದಲೇ ಸತ್ತೋಗ್ಬಿಡ್ತಾನೆ. ವಿಚಿತ್ರ ವೀರ್ಯ ಮಕ್ಕಳು ಆಗೋದಕ್ಕೆ ಮುಂಚಿತವಾಗಿಯೇ ಸತ್ತು ಹೋಗ್ಬಿಡ್ತಾನೆ. ಮತ್ತು ರಾಜ ಇಲ್ಲದಂಥ ಸಾಮ್ರಾಜ್ಯ ಆಗಿಬಿಡುತ್ತೆ. ಸತ್ಯವತಿ ಕರೆದು ಭೀಷ್ಮನನ್ನು, ನೀನೇ ಸಾಮ್ರಾಜ್ಯನಾಗು, ಈ ವಿಚಿತ್ರ ವೀರ್ಯನು ತೀರ್ಕೊಂಡ್ಮೇಲೆ ರಾಜ್ಯಭಾರಕ್ಕೆ ಯಾರಾದರೂ ಬೇಕೇ ಬೇಕು, ನೀನೇ ಆಗು ಅಂತ ಕೇಳ್ತಾನೆ. ಆದರೆ ಭೀಷ್ಮ ಪ್ರತಿಜ್ಞೆಯಂಥ ಸಂದರ್ಭದಲ್ಲೂ ಕೂಡ ಬದಲಾವಣೆ ಆಗೋದಿಲ್ಲ. ನಾನು ಆಗಲೇ ಸಾಮ್ರಾಜ್ಯವನ್ನು ತ್ಯಜಿಸಿ ಪ್ರತಿಜ್ಞೆಯನ್ನು ಮಾಡೇ ಆಗಿದೆ, ನಾನು ಯಾವ ಕಾರಣಕ್ಕೂ ಸಾಮ್ರಾಜ್ಯವನ್ನು ವಹಿಸ್ಕೊಳ್ಳಾರೆ ಅಂಥೇಳಿ ಮತ್ತೆ ಹೇಳ್ತಾನೆ. ಇದಾದ ನಂತರ ವಿಚಿತ್ರ ವೀರ್ಯನ ಹೆಂಡತಿಯರು ಅಂಬೆ ಮತ್ತು ಅಂಬಾಲಿಕೆ ಮಾತ್ರ ಇರ್ತಾರೆ. ಮುಂದೆ ಸಾಮ್ರಾಜ್ಯವನ್ನು ತ್ಯಜಿಸಿದ ಭೀಷ್ಮ ಮತ್ತೆ ಒಪ್ಪೋದಕ್ಕೆ ಇಷ್ಟಪಡೋದಿಲ್ಲ. ಮುಂದೆ ಏನಾಗುತ್ತೆ? ಸೊ ವಿಚಿತ್ರ ವೀರ್ಯನ ಮರಣ ನಂತರ ಯಾವ ರೀತಿ ಈ ಕುರುವಂಶ, ಹಸ್ತಿನಾವತಿಯ ಸಾಮ್ರಾಜ್ಯ ಮುಂದುವರಿಯುತ್ತೆ ಅನ್ನೋದನ್ನು ಮುಂದಿನ ಕಥೆಯ ಭಾಗದಲ್ಲಿ ಕೇಳೋಣ. ಬಹಳ ಉತ್ಸಾಹದಿಂದ ಕಾಯ್ತಾ ಇರಿ. ತುಂಬ ಉತ್ಸುಕದಿಂದ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.